ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ 1:30 ಅಷ್ಟೊತ್ತಿಗೆ ನಾವು ಎದ್ದು ಎಲ್ಲ ರೆಡಿಯಾಗಿದ್ವಿ. ಯಾವತ್ತಪ್ಪ ಟೈಮ್ ಅಂತಂದರೆ 13ನೇ ತಾರೀಕು ಬೆಳಗ್ಗಿನ ಜಾವ. ಸೊ ಏನು ಪ್ಲ್ಯಾನ್ ಅಂತಂದರೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ತುಂಬ ದಿವಸ ಆಯಿತು ಟ್ರಿಪ್ಪೆಲ್ಲ ಹೋಗಿ ಅಂತೇಳಿ ಒಂದು ಸ್ವಲ್ಪ ಲಾಂಗ್ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ವಿ. ಇದ್ರದ್ದು ಪರ್ಚೇಸ್ ಎಲ್ಲ ನಾನು ವೀಡಿಯೋ ಕ್ಲಿಪ್ಸ್ ತೆಗೆದುಕೊಂಡಿಲ್ಲ. ಅಮೇರಿಕನ್ ಟೂರಿಸ್ಟರ್ ಇದೆ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು ಟ್ರಿಪ್ಗೆ ಅಂತ. ಸೊ ಇದು ಒಂದು ಒಳ್ಳೆ ಸೂಟ್ ಕೇಸು, ಒಂದು ಒಳ್ಳೆ ರೀತಿಯಾಗಿದೆ. ನಾನು ಇದರದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ರಿವ್ಯೂ ಕೊಡ್ತೀನಿ. ಎಷ್ಟು ರೇಟ್ ಆಯಿತು, ಮತ್ತು ಇದು ತೊಗೋಬೋದಾ, ಹೇಗೆ ವಾರಂಟಿ, ಹೇಗೆ ಯೂಸ್ ಮಾಡೋದು ಅಂತ. ಯಾಕಂದರೆ ತುಂಬ ಜನರಿಗೆ ಸಿಂಪಲಾಗಿ ಯೂಸ್ ಮಾಡಿರ್ತಾರಲ್ವ, ಸೊ ಇದೆಲ್ಲ ತೊಗೋಬೋದಾ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಸೊ ನಾನು 12:30ಗೆಲ್ಲ ಎದ್ದು ಫ್ರೆಶ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಒರೆಸಿ ಪೂಜೆ ಕೂಡ ಮಾಡಿ ನೀಟಾಗಿ ರೆಡಿ ಮಾಡಿದ್ದಾಯಿತು. ಪ್ಯಾಕೇಜೆಲ್ಲ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮತ್ತು ಫ್ಲೈಟ್ ನಮಗೆ 4:45 ಇದ್ದಿದ್ದರಿಂದ ಒಂದು ಸ್ವಲ್ಪ ಬೇಗ ಬಿಡೋಣ, ಅಟ್ಲೀಸ್ಟ್ ಒಂದು 2:15ಗೆಲ್ಲ ಮನೆಗೆ ಬಿಡೋಣ ಅನ್ನೋ ಥರ ಪ್ಲ್ಯಾನ್ ಇದ್ದಿದ್ದು. ಹಿಂದಿನ ದಿವಸನೇ ಮನೆಯೆಲ್ಲನೂ ಕ್ಲೀನ್ ಮಾಡಿ, ಕಿಚನ್ ಕ್ಲೀನ್ ಮಾಡಿ, ಫ್ರಿಜ್ ಕ್ಲೀನ್ ಮಾಡಿ, ಮತ್ತು ಇದು ಪಾತ್ರೆಗಳಲ್ಲೆಲ್ಲ ವಾಶ್ ಮಾಡಿ, ಯಾವುದೂ ಅಷ್ಟೇ ಊಟಗಳೆಲ್ಲ ಹಿಂದಿನ ದಿವಸ ಮಾಡಿದ್ದು ಅಡುಗೆದು ಉಳಿದಿದ್ದು ಎಲ್ಲನೂ ಪ್ರತಿಯೊಂದು ಅಷ್ಟೇ ಎಷ್ಟು ಬೇಕೋ ಅಷ್ಟು ಅಡುಗೆ ಮಾಡಿಕೊಂಡು ಕಿಚನ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬಂದ ಮೇಲೆ ಯಾವುದೋ ಹರಿಬರಿ ಆಗಬಾರ್ದಲ್ವ, ಹಾಗಾಗಿ ಸೊ ಎದ್ದು ಎಲ್ಲನೂ ಮಕ್ಕಳನ್ನೂ ಎಬ್ಬರಿಸಿ ಅವ್ರನ್ನೂ ರೆಡಿ ಮಾಡಿಸಿ ಸೂಟ್ ಕೇಸೆಲ್ಲ ಎತ್ತಿಟ್ಕೊಂಡು ಇನ್ನೇನು ಹೊರಟಿದ್ದೀವಿ. ಸೊ ನಾನು ಬಂದು ಈ ಡ್ರೆಸ್ಸು ಹೊಲಿಸಿದ್ದೆ, ಕಾಟನ್ ಡ್ರೆಸ್ಸು. ಯಾವುದೂ ಅಷ್ಟೇ ಟ್ರಿಪ್ಗೆ ಅಂತ ಡ್ರೆಸ್ ಯಾವುದು ಪರ್ಚೇಸ್ ಮಾಡಲಿಲ್ಲ, ಇದ್ದಿದ್ದೇನೆ ಎತ್ಕೊಂಡೋಗಿದ್ದು. ಯಾಕಂದರೆ ಎಲ್ಲ ಹೊಸದಾಗಿ ಡ್ರೆಸ್ ಹೊಲಿಸಿದ್ದು ಮತ್ತು ಮಕ್ಕಳಿಗೆ ತೊಗೊಂಡಿದ್ದೆಲ್ಲ ಹಾಗೇ ಇತ್ತು. ಇನ್ನು ಟ್ರಿಪ್ಗೆ ಅಂತ ಏನು ತೊಗೊಳ್ಳೋದು ಅಂತ ಹೇಳಿ ನಾನು ಯಾವುದೂ ಪರ್ಚೇಸ್ ಅಂತ ಎಕ್ಸ್ಟ್ರಾ ಮಾಡಲಿಲ್ಲ. ಪರ್ಚೇಸ್ ಮಾಡಿದ್ದು ಬಂದು ಕೆಲವೊಂದು ಐಟಮ್ಸ್ ಮಾತ್ರ, ಜರ್ಕಿನ್ಸು ಮತ್ತು ಸಾಕ್ಸಸ್ಸು. ಹೋಗೋ ಜಾಗ ತುಂಬ ಚಳಿ ಇರುತ್ತೆ, ಹಿಮ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಮಾತ್ರ ಪರ್ಚೇಸ್ ಮಾಡಿದ್ವಿ. ಸೊ ಬೇಗನೆ ರೀಚ್ ಆದ್ವಿ ಏರ್ಪೋರ್ಟ್ಗೆ. ಯಾಕಂದರೆ ನಮಗೆ ಕೆಲವು ಟೈಮಲ್ಲಿ ನಮ್ಮ ಏರಿಯಾದಲ್ಲಿ ಓಲಾ ಬುಕ್ ಆಗೋದೇ ಇಲ್ಲ. ಸೊ ನನಗೆ ಸಡನ್ನಾಗಿ ಆಯಿತು, ಅದೊಂಥರ ಖುಷಿ ಆಯಿತು. ಯಾಕಂದರೆ ಕೆಲವು ಟೈಮಲ್ಲಿ ತುಂಬ ಲೇಟ್ ಆಗಿಬಿಡತ್ತೆ, ಹರಿಬರಿ ಅನಿಸ್ಬಿಡುತ್ತೆ. ಹಾಗಾಗಿ ಬೇಗ ಬುಕ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಗನೆ 1 ಅವರ್ ಮುಂಚೆನೇ ಬೇಗನೆ ಬಂದಿದ್ವಿ. ಸೊ 4:45ಗೆ ಫ್ಲೈಟು. ಟೋಟಲ್ 3.5 ಅವರ್ಸ್ ಜರ್ನಿ, 2,500 ಕಿಲೋಮೀಟರ್ಸ್ ಬರುತ್ತೆ ಒನ್ ವೇನೇ. ಸೊ ಅದಕ್ಕೆ ಸ್ವಲ್ಪ ಬೇಗ ಅರ್ಲಿಯಾಗೆ ಬಂದು ಇದ್ವಿ. ಯಾಕಂದರೆ ಫ್ಲೈಟ್ ಬಂದುಬಿಡತ್ತೇನೋ, ಹೋಗಲ್ಲಿ ಬೋರ್ಡಿ ಚೆಕ್-ಇನ್ನು ಮತ್ತು ಬೋರ್ಡಿಂಗ್ ಪಾಸ್ ಪ್ರತಿಯೊಂದು ತೊಗೋಬೇಕಿತ್ತಲ್ವ. ಹಾಗಾಗಿ ಬೇಗ ರೆಡಿಯಾಗಿ ಎಲ್ಲನೂ ಡಿಜಿ ಯಾತ್ರಾ ಅಂತ ಬರುತ್ತೆ, ಅಲ್ಲಿ ಎಲ್ಲನೂ ನಾವು ಸ್ಕ್ಯಾನ್ ಎಲ್ಲ ಮಾಡಿಕೊಂಡು ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಪ್ರತಿಯೊಂದು ಚೆಕ್ಕಿಂಗ್ ಎಲ್ಲನೂ ಆಯಿತು. ಜಾಸ್ತಿ ಕಾಯೋ ಥರ ಏನೂ ಇರಲಿಲ್ಲ. ಜಸ್ಟು ಹಾಗೇ ನಾವು ಬೋರ್ಡಿಂಗ್ ಬಸ್ ತೊಗೊಂಡು ಹಾಗೆಯೇ ಫ್ಲೈಟ್ ರೆಡಿ ಇತ್ತು, ಹಾಗೆಯೇ ಎಕ್ಕಿದ್ದಾಯಿತು. ನಾವು ಅವತ್ತಿನ ದಿವಸ ಬಂದು ಹುಣ್ಣಿಮೆ ಇತ್ತು. ಸೊ ನೈಟು ಚಂದ್ರನೂ ನೋಡ್ತಾ ಬೆಳಗಿನ ಜಾವ ಆಗ್ತಾ ಸೂರ್ಯನೂ ನೋಡ್ತಾ ಹೋಗಿ ಜರ್ನಿ ಬಂದು ತುಂಬಾ ಚೆನ್ನಾಗಿತ್ತು. ಸೊ ಕಂಪ್ಲೀಟಾಗಿ ವೀಡಿಯೋ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ.
ಸೊ ನಾವು ಬಂದು ಬೆಳಗ್ಗೆ 7:30 ಅಷ್ಟೊತ್ತಿಗೆಲ್ಲನೂ ಲ್ಯಾಂಡ್ ಆದ್ವಿ. ನಮ್ಮ ಡ್ರೈವರ್ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಫ್ಲೈಟ್ ಬುಕ್ಕಿಂಗ್ ಮತ್ತು ಕಾರ್ ಬುಕ್ಕಿಂಗು ಮತ್ತು ನಾವಿರುವಂಥ ಹೋಟೆಲ್ಸು ಪ್ರತಿಯೊಂದು ಬುಕ್ ಮಾಡಿನೇ ಹೋಗಿರೋದು. ಸೊ ಫಸ್ಟ್ ನಾವು ಬಂದಿರೋ ಪ್ಲೇಸ್ ನೇಮ್ ಬಂದು ಮನಾಲಿ. ಸೊ ಮನಾಲಿಯಲ್ಲಿ ಲ್ಯಾಂಡ್ ಆದಮೇಲೆ ಅಲ್ಲಿಂದ ನಾವು ಚಂಡೀಗರಲ್ಲಿ ಲ್ಯಾಂಡ್ ಆಗ್ತೀವಿ. ಮನಾಲಿಗೆ ಆನ್ ದ ರೋಡ್ ನಾವು ಕಾರಲ್ಲಿ ಬರಬೇಕಾಗತ್ತೆ. ಸೊ ಸ್ವಲ್ಪ ಲಾಂಗ್ ಆಗುತ್ತೆ. ಅಲ್ಲಿ ಬರ್ತಿದ್ದ ಹಾಗೇ ನಮಗೆ ಮಣಿಕರಣ್ ಅಂತ ಒಂದು ಟೆಂಪಲ್ ಸಿಗುತ್ತೆ. ಸೊ ಇದು ಮಾತ್ರ ಎಷ್ಟು ಪವಾಡ ಇದೆ ಈ ಒಂದು ಟೆಂಪಲ್ ಅಂತಂದರೆ, ಇದು ನೋಡೋದಕ್ಕೋಸ್ಕರನೇ ತುಂಬ ಜನ ಲಾಂಗ್ ಜರ್ನಿ ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ಸ್ಟ್ರೈಟ್ ಮನಾಲಿ ಹೋಗ್ಬೋದು, ಬಟ್ ಇದಕ್ಕೆ ರೋಡ್ ಸ್ವಲ್ಪ ಸಪ್ರೇಟ್ ಇರುತ್ತೆ. ಸ್ವಲ್ಪ ಹಿಂಸೆ ಆಗುತ್ತೆ ರೋಡೆಲ್ಲನೂ. ಸ್ವಲ್ಪ ಏನು ಹೇಳೋದು ಅಂದರೆ ರಿಸ್ಕ್ ಆಗಿರುತ್ತೆ ರೋಡೆಲ್ಲ. ಸೊ ಅಲ್ಲಿ ನಾವು ಜರ್ನಿ ಮಾಡಿಕೊಂಡು ಬರಬೇಕಾಗತ್ತೆ. ಸೊ ಒಳ್ಳೆ ಡ್ರೈವರ್ನ ಬುಕ್ ಮಾಡ್ಕೋಬೇಕು. ಒಳ್ಳೆ ರೀತಿಯಾಗಿ ಟ್ರಾವೆಲ್ಸ್ ಯಾವುದಾದ್ರೂ ಗೊತ್ತಿದ್ದರೆ ನೀವು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಆ ಲೆವೆಲ್ಗೆ ಇರುತ್ತೆ ರೋಡೆಲ್ಲ. ಸೊ ಇಲ್ಲಿ ನಾವು ಬಂದಮೇಲೆ ಫುಲ್ಲಾಗಿ ಇಲ್ಲಿ ನೋಡ್ಬೋದು ನೀವು ಬಿಸಿನೀರನ್ನು ಬಂದು ಎಕ್ಸಸ್ ಆಗಿರುವಂಥ ಬಿಸಿನೀರನ್ನೆಲ್ಲ ನೀರಿಗೆ ಬಿಟ್ಬಿಡ್ತಾರೆ. ಇದು ನದಿಯೆಲ್ಲ ಅಲ್ಲ ನೀರು, ಇದು ಉಕ್ಕಿ ಹರಿತಾ ಇರುವಂತಹ ನೀರು, ಬಿಸಿ ನೀರು. ಇದು ಹರಿತಾ ಇರೋದೆಲ್ಲ ಬೆಟ್ಟದಿಂದ ಬರ್ತಾ ಇರುವಂತಹ ಇಬ್ನಿ ಅಂದರೆ ಹಿಮ ಕರಗಿ ಬರ್ತಾ ಇರುವಂಥ ನೀರು. ಸೊ ಇಲ್ಲಿ ಬರ್ತಿದ್ದ ಹಾಗೇ ಸಿಕ್ಕಾಪಟ್ಟೆ ಹಬೆ ಫೀಲ್ ಆಗುತ್ತೆ. ಒಳಗಡೆ ದೇವಸ್ಥಾನಕ್ಕೆ ಬಂದಮೇಲಂತೂ ತುಂಬಾ ಆಶ್ಚರ್ಯ ಆಗುವಂಥ ವಿಷಯಗಳು. ತುಂಬ ಜನ ಬಂದಿಲ್ಲಿ ಕುದೀತಾ ಇರೋ ನೀರಲ್ಲಿ ಅಕ್ಕಿ ಬೇಳೆ ಎಲ್ಲ ಬೇಯಿಸ್ತಾಯಿದ್ರು. ಇಲ್ಲಿ ಏನೇನೋ ಕಥೆಗಳು ಹೇಳ್ತಾರೆ, ಬಟ್ ಸರಿಯಾದಂಥ ಒಂದು ಏನು ಅನ್ನೋದು ಪುರಾಣ ಗೊತ್ತಿಲ್ಲ ನನಗೆ. ಗೊತ್ತಿದ್ದರೆ ನೀವು ಯಾರಾದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ನೀರು ಯಾವಾಗಲೂ ಕುದೀತಾ ಇರುತ್ತೆ. ಸುತ್ತ ಹಿಮ ಬೀಳ್ತಾ ಇದೆ. ಮಳೆ ಬೀಳ್ತಾ ಇದ್ರು ಕೂಡ ಇಲ್ಲಿ ಯಾವಾಗ್ಲೂ ನೀರು ಬಂದು ಉಕ್ಕಿ ಹರಿತಾನೇ ಇರುತ್ತೆ. ಅಂದರೆ ಬಿಸಿ ನೀರು ಉಕ್ಕತಾನೇ ಇರುತ್ತೆ. ಎಕ್ಸಸ್ ಆಗಿರುವಂಥ ನೀರನ್ನು ಸ್ನಾನಕ್ಕೆ ಅಂತಲೂ ಯೂಸ್ ಮಾಡೋದಕ್ಕೆ ಬಿಡ್ತಾರೆ. ಮತ್ತು ನೀರು ಹರಿತಾ ಇರೋ ಜಾಗಕ್ಕೂ ಬಿಟ್ಬಿಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ಲೆವೆಲ್ಗೆ ನೀರು ಬಂದು ಉಕ್ತಾ ಇದೆ ಅಂತ. ಅಷ್ಟು ಬಿಸಿ. ಇಲ್ಲೇ ಅನ್ನ ಕೂಡ ಬೇಯಿಸ್ತಾರೆ. ನೀವು ಯಾವುದಾದ್ರೂ ಬೇರೆ ವೀಡಿಯೋಸಲ್ಲಿ ನೋಡಿದರೆ ಅವ್ರು ಕಂಪ್ಲೀಟಾಗಿ ವೀಡಿಯೋ ತಿಳಿಸಿರ್ತಾರೆ. ಬಟ್ ಇಲ್ಲಿ ಕ್ರೌಡ್ ಇದ್ದಿದ್ದರಿಂದ ಸರಿಯಾಗಿ ವೀಡಿಯೋಸ್ನ ತೆಗೆಯೋದಕ್ಕೆ ಆಗಲಿಲ್ಲ. ಇಲ್ಲಿ ಏನೋ ಒಂದು ಒಳ್ಳೆ ಪುರಾಣ ಇದೆ. ಅಲ್ಲಿ ಹೇಳೋರು ಯಾರು ಇಲ್ಲ, ಯಾಕಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ನಮಗೆ. ಹಾಗಾಗಿ ನಾವು ಯಾರನ್ನೂ ಏನೂ ಕೇಳೋಕ್ಕೆ ಹೋಗಲಿಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇಲ್ಲಿ ಇಟ್ಟಿರುವಂತಹ ಅಂದರೆ ಇಲ್ಲಿ ನೋಡಿ ತಪ್ಪಲೆಗಳಲ್ಲೆಲ್ಲ ಅಕ್ಕಿ ಇಟ್ಟು ಅದೇ ನೀರಲ್ಲೇ ಅನ್ನ ಬೇಯಿಸಿ ಬಂದಂತಹ ಭಕ್ತಾದಿಗಳಿಗೆ ಅದನ್ನು ಬಡಿಸ್ತಾರೆ. ಸೊ ಇಲ್ಲಿ ಏನಪ್ಪ ಪ್ರಸಾದ ಕೊಡ್ತಾರೆ ಅಂತಂದರೆ ಸಿಂಪಲಾಗಿ ರೈಸು, ರೋಟಿ, ಸಾಂಬಾರು. ಅಲ್ಲಿನ ಒಂದು ಟೇಸ್ಟಲ್ಲಿ ಸಾಂಬಾರು ಆ ಥರ ಇರುತ್ತೆ. ಸೊ ನಾರ್ತ್ ಸೈಡೆಲ್ಲನೂ ನಮ್ಮ ಥರ ಅಡುಗೆಗಳೆಲ್ಲ ಇಲ್ಲ. ಅಲ್ಲೆಲ್ಲನೂ ಸಿಕ್ಕಾಪಟ್ಟೆ ರೋಟಿ ಆ ಥರ ವಿಷಯಗಳೇ ಇರೋದು. ಸೊ ಇಲ್ಲೂ ಪ್ರಸಾದ ಎಲ್ಲ ಆ ಥರನೇ ಹಂಚಿದಿದ್ರು. ತುಂಬಾ ಹಬೆ, ಕಾಲ್ಗೆಲ್ಲ ಟೈಲ್ಸ್ದೆಲ್ಲ ತುಂಬ ಬಿಸಿ ಆಗಿಬಿಟ್ಟಿತ್ತು. ಸೊ ಅಲ್ಲೊಂದು ಸ್ವಲ್ಪ ತಿದ್ದು ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಹಾಗೆಯೇ ಇಲ್ಲಿ ದರ್ಶನಕ್ಕೆ ನಿಂತಾಗ ನಮಗೆ ಸಿಂಪಲ್ಲಾಗಿ ಕಳ್ಳೆಪುರಿ ಆ ರೀತಿ ಪ್ರಸಾದಗಳನ್ನು ಕೊಡ್ತಾರೆ ಅಷ್ಟೇ. ಇಲ್ಲಿ ಮೇಯ್ನಾಗಿ ಏನಂತಂದರೆ ಒಂದು ಬಸವ ಒಂದು ಇಟ್ಟಿದ್ದಾರೆ ದೇವ್ರ ಮುಂದೆನೇ. ಅಲ್ಲಿ ಕಿವಿಯಲ್ಲಿ ದೇವ್ರ ಹತ್ರ ಏನಾದರೂ ನಮ್ಮ ಒಂದು ಹರಕೆಗಳನ್ನ ಹೇಳುವಾಗ ಅದು ನಡೆಯುತ್ತೆ ಅನ್ನೋ ಥರ. ಸೊ ನಾನು ಕೂಡ ಮನೆಯವರು ಮತ್ತು ಮಕ್ಕಳು ಎಲ್ಲನೂ ಹೇಳ್ಕೊಂಡು ವೆಯ್ಟ್ ಮಾಡಿ ಕಿವಿ ಹತ್ರ ಬಂದು ಹೇಳಿದ್ವಿ. ಸೊ ಒಬ್ಬರು ಹೇಳೋವಾಗ ಒಂದು ಕಡೆ ಕಿವಿ ಮುಚ್ಕೋಬೇಕು, ಇಬ್ಬರು ಹೇಳೋವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಆ ರೀತಿ ಹೇಳ್ಕೊಬೋದು. ಸೊ ಇದು ನನಗೆ ಹೊಸದಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಬಂದು ಇದನ್ನು ಟ್ರೈ ಮಾಡಿದ್ದು. ಒಂದೊಂದು ಊರಲ್ಲಿ ಒಂದೊಂದು ಥರ ಭಕ್ತಿ ಇರುತ್ತೆ, ಒಂದೊಂದು ಥರ ಆಚರಣೆ ಇರುತ್ತೆ, ಮತ್ತು ಪ್ರಸಾದಗಳು ಡಿಫ್ರೆಂಟ್ ಇರ್ತವೆ. ತುಂಬ ಪವಾಡ ಇಲ್ಲಿ. ಅದೊಂದೇ ಇಷ್ಟು ಹಿಮ ಬೀಳುವಂತಹ ಒಂದು ಪ್ರದೇಶದಲ್ಲಿ ಹೇಗೆ ಇದು ಈ ಥರ ನೀರು ಉಕ್ಕಿ ಬರುತ್ತೆ, ಬಿಸಿ ನೀರು. ಸೊ ಅದರಲ್ಲೇ ಅನ್ನ ಬೇಯಿಸ್ತಾರೆ. ಸೊ ಇದೆಲ್ಲನೂ ಒಂದು ರೀತಿ ಆಶ್ಚರ್ಯವಾಗಿತ್ತು ನಮಗೆ. ಸೊ ಇದನ್ನೆಲ್ಲ ಹಾಗೆ ನೋಡ್ತಾ ಮತ್ತು ಬಿಸಿ ನೀರನ್ನೇ ಬಂದು ಅಲ್ಲಿ ಒಂದು ಕಡೆ ಸ್ಟೋರ್ ಮಾಡಿಟ್ಟಿದ್ರು. ಸೊ ಅದನ್ನು ಕೂಡ ನಾವು ಹೋಗಿ ನೋಡಿದ್ವಿ.
ನೋಡು ನೋಡಣಿ ಹಾಕೊಂಡೆ ನೋಡಣಿ ಬಿಸಿ ಆಗೋಯ್ತು ಕೈಯೇ ಅಬ್ಬಬ್ಬಬ್ಬ. ಹಾಗೆಯೇ ಮತ್ತು ನಮಗೆ ನೈಟ್ ಆಗಿಬಿಡುತ್ತೆ ಹೋಗೋದಕ್ಕೆ ಮನಾಲಿಗೆ ಅಂತ ಹೇಳಿ ಹೊರಟಾಯಿತು. ಸೊ ಹಾಗೆ ಕಾರ್ ಬಂದು ನಾವು ಇನೋವಾ ಮಾಡ್ಕೊಂಡಿದ್ವಿ. ಸೊ ಇನೋವಾ ಮಾಡಿಕೊಂಡ್ರೆ ನಮಗೆ ಫುಲ್ಲಾಗೆ ಫ್ರೀಯಾಗಿರುತ್ತೆ ಹೋಗೋದಕ್ಕೆ, ನಮಗೆ ಓಡಾಡೋದಕ್ಕೆ, ಆರಾಮಾಗಿ ಕೂತ್ಕೊಳ್ಳೋದಕ್ಕೆ, ಅಟ್ಲೀಸ್ಟ್ ಮಲ್ಗೋದಕ್ಕಾದ್ರೂ ಸ್ಪೇಷಿಯಸ್ ಆಗಿರುತ್ತೆ ಅಂತ ಇನೋವಾ ಬುಕ್ ಮಾಡ್ಕೊಂಡಿದ್ವಿ. ಸೊ ಫ್ಲೈಟ್ ಬಂದು ಹೋಗಿದ್ದು ಇಂಡಿಗೋ, ಬರೋದಕ್ಕೆ ಬಂದು ಏರ್ ಇಂಡಿಯಾ. ನಮಗೆ ಟೋಟಲಾಗಿ 5 ನೈಟ್ 6 ಡೇಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹೋಟೆಲ್ಸ್ ಎಲ್ಲನೂ ಒಳ್ಳೆ ರೀತಿಯಾಗಿ ಬುಕ್ ಮಾಡ್ಕೊಂಡಿದ್ವಿ. ಸೊ ಚೆನ್ನಾಗಿತ್ತು ಹೋಟೆಲ್ಸ್ ಎಲ್ಲನೂ. ನಾನು ನೆಕ್ಸ್ಟ್ ಹಾಗೆಯೇ ತೋರಿಸ್ತೀನಿ ನಿಮಗೆ. ಸೊ ಹಾಗೆಯೇ ಈ ರೀತಿ ಪ್ಯಾರಾಶೂಟ್ಸ್ ಇಲ್ಲೆಲ್ಲನೂ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಬಟ್ ನಮಗೆ ಬೇಕು ಅಂದರೆ ಟ್ರೈ ಮಾಡ್ಬೋದು. ಜಸ್ಟು 15 ಮಿನಿಟ್ಸ್ಗೆಲ್ಲನೂ ಒಬ್ಬೊಬ್ಬರಿಗೆ 1,500 2,000 ಈ ರೀತಿ ಚಾರ್ಜ್ ಮಾಡ್ತಾರೆ. ಹೊರಗಡೆ ಬಂದಾಗ ಒಂದು ಸ್ವಲ್ಪ ದುಡ್ಡನ್ನ ನೋಡಿ ಹಿಡಿತದಲ್ಲಿ ಖರ್ಚು ಮಾಡಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಇಲ್ಲಿ ರೇಟ್ ಜಾಸ್ತಿ, ಎಲ್ಲನೂ ಅಷ್ಟೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಮುಖ ನೋಡಿ ರೇಟ್ಗಳನ್ನು ಮಾತಾಡ್ತಾರೆ. ಆ ಲೆವೆಲ್ಗೆ ಇಲ್ಲಿ ಜನ ಜಾಸ್ತಿನೇ ಚುರುಕಾಗಿದ್ದಾರೆ. ನೋಡಬೇಕಷ್ಟೇ, ನೋಡಿ ಇಲ್ಲಿನ ಊಟ, ಫುಡ್ಡು, ಜನಗಳು ಪ್ರತಿಯೊಂದು ಅಷ್ಟೇ ನಾವು ನೋಡಿ ನಡ್ಕೋಬೇಕಾಗುತ್ತೆ. ಒಂದೊಂದು ಸಲ ಒಂದೊಂದು ಥರ ಹೇಳ್ತಾರೆ. ಇಂಗ್ಲೀಷಲ್ಲೇ ಒಂದು ರೇಟ್ ಹೇಳ್ತಾರೆ, ಹಿಂದಿಯಲ್ಲೇ ಒಂದು ರೇಟ್ ಹೇಳ್ತಾರೆ. ಸೊ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಬಟ್ ಇದು ಮಣಿಕರಣ್ ದೇವಸ್ಥಾನಕ್ಕೆ ಹೋಗುವಂಥ ರೂಟ್ ಬಂದು ಸಿಕ್ಕಾಪಟ್ಟೆ ಏನು ಹೇಳೋದು ಅಂದರೆ ಒಂದು ಸ್ವಲ್ಪ ರಿಸ್ಕಿ ಆಗಿದೆ. ಅಲ್ಲಿ ಮಾತ್ರನೇ ಒಂದು ಸ್ವಲ್ಪ ನನಗೆ ಯಾಕೋ ಭಯ ಅನಿಸ್ತು. ಒಂಥರ ಏನೋ ಒಂಥರ ಬೇಜಾರಾಯ್ತು ನನಗೆ. ಬಟ್ ಹೋಗ್ತಾ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮತ್ತೆ ನಾವು ಜರ್ನಿ ಮಾಡಿದ್ದೆ ಗೊತ್ತಾಗಲಿಲ್ಲ ನಮಗೆ. ಮನಾಲಿಗೆ ಬಂದಾಯಿತು ಫೈನಲಿ. ಒಂದು ಸ್ವಲ್ಪ ಬೆಟ್ಟ ಥರ ಇದೆ, ಅಲ್ಲಿನೇ ಊರೇ ಬೆಟ್ಟನೇ ಅಲ್ಲಿ ನಾವು ವೈಟ್ ಇನ್ ಸೂಟ್ಸ್ ಅಂತ ಹೇಳಿ ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಒಂದು ದಿವಸಕ್ಕೆ ಇಲ್ಲಿ 4 ಜನ ಅಂತಂದರೆ 6,500 6,800 ಒಂದು ನೈಟ್ಗೆ ಬರುತ್ತೆ. ಸೊ ರೂಮ್ ಬಂದು ಕನೆಕ್ಟಿಂಗ್ ರೂಮ್ ಇದು. ಸೊ ಎರಡು ರೂಮನ್ನು ಒಂದೇ ಕನೆಕ್ಟಿಂಗಲ್ಲಿ ಇಟ್ಟಿರ್ತಾರೆ. ಬಟ್ ವ್ಯೂ ಮತ್ತು ಹೋಟೆಲ್ನ ಒಂದು ವ್ಯವಸ್ಥೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಬಿಸಿನೀರು ಮತ್ತು ನಮಗೆ ಪ್ರತಿಯೊಂದು ವ್ಯವಸ್ಥೆನೂ ಇರುತ್ತೆ. ಸಿಕ್ಕಾಪಟ್ಟೆ ಚಳಿ ಇತ್ತು. ಇಲ್ಲಿ ನಮಗೆ ಏರ್ ಕಂಡೀಷ್ನರ್ ಬಂದು ನಮಗೆ ಬಿಸಿ ಬರೋ ಥರ ಕೂಡ ನಮಗೆ ಸೆಟ್ ಮಾಡಿ ಕೊಡ್ತಾರೆ. ನನಗಂತೂ ಈ ವ್ಯೂಗೋಸ್ಕರನೇ ನನಗೆ ಈ ಹೋಟೆಲ್ ತುಂಬಾ ಇಷ್ಟ ಆಯಿತು ನನಗೆ. ಟೋಟಲಾಗಿ ತುಂಬಾ ಆಲ್ಮೋಸ್ಟ್ ಬಂದು ಹೋಟೆಲ್ ರಿವ್ಯೂ ಹೇಳಬೇಕು ಅಂದರೆ 5 ಸ್ಟಾರೇ ಕೊಡ್ಬೋದು, ಆ ಲೆವೆಲ್ಗೆ ಇದಿದೆ. 4 ಸ್ಟಾರ್ ಹೋಟೆಲ್ಸ್ ಎಲ್ಲನೂ ಬುಕ್ ಮಾಡಿದ್ದಿತ್ತು. ಸೊ ಇಲ್ಲಿ ಸ್ನಾನದ ರೂಮು ಮತ್ತು ಟೋಟಲಾಗಿ ನಮಗೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಸೊ ಆ ಸೈಡ್ ಮಕ್ಕಳಿಗೆ ಮತ್ತು ಟಿ ವಿ ಇರುತ್ತೆ, ಈ ಕಡೆನೂ ಟಿ ವಿ, ಫುಲ್ ವೈಫೈ ಕನೆಕ್ಷನ್ಸು. ನಮಗೆ ಒಂದು ರೀತಿ ಸ್ಪೇಷಿಯಸ್ಸಾಗಿ ಚೆನ್ನಾಗಿತ್ತು. ಮೊದಲು ಮಾಡ್ಕೊಳ್ತಾ ಇದ್ದ ರೂಮೆಲ್ಲ ಒಂದೊಂದೇ ಮಾಡ್ಕೊಳ್ತಾ ಇದ್ವಿ, ಇಕ್ಕಟ್ಟಾಗ್ತಿತ್ತು. ಬಟ್ ಈ ಸಲ ಬಂದು ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು. ಒಂದು ಒಳ್ಳೆ ರೂಮು ಮಾಡ್ಕೊಂಡಿದ್ವಿ, ನಾವು ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿರುವಂಥ ಪೇಂಟಿಂಗ್, ಪಿಕ್ಚರ್ಸ್ ಪ್ರತಿಯೊಂದು ಅಷ್ಟೇ ಚೆನ್ನಾಗಿ ನಮಗೆ ಅಳವಡಿಕೆ ಆಗಿತ್ತು. ಸೊ ನೆಕ್ಸ್ಟ್ ಟ್ರಿಪ್ಪಲ್ಲಿ ಏನೇನೆಲ್ಲ ನೋಡಿದ್ವಿ, ಹೀಗೆಲ್ಲ ಟ್ರಿಪ್ ಇತ್ತು, ಮತ್ತು ಟೋಟಲ್ ಟ್ರಿಪ್ ಕಾಸ್ಟ್ ಏನು ಪ್ರತಿಯೊಂದು ಹೇಳ್ತೀನಿ ನಾನು ನಿಮಗೆ. ತುಂಬ ಜನ ಹೇಳಿದ್ರಿ ಯಾಕೆ ವೀಡಿಯೋಸೇ ಬರ್ತಿಲ್ಲ ಅಂತ. ಸೊ ಈ ಒಂದು ಬ್ಯುಸಿಯಲ್ಲಿದ್ದೆ ನಾನು. ಟ್ರಿಪ್ ಪ್ಲ್ಯಾನ್ ಮಾಡೋದು ಮತ್ತು ಹೋಗೋದಕ್ಕೆ ಪರ್ಚೇಸಿಂಗು ಎಲ್ಲ ಜಾಸ್ತಿ ಹರಿಬರಿ ಅನ್ನೋ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ಒಂದೊಂದೇ ಪ್ಲ್ಯಾನ್ ಮಾಡಿಕೊಂಡು ಲಿಸ್ಟ್ ಔಟ್ ಮಾಡ್ಕೊಂಡು ಹೋದಂಥ ಪ್ಲೇಸ್ ಇದು. ಸೊ ಬಂದಿದ್ದಕ್ಕಂತೂ ಹೊರತು ಮನಾಲಿ ಮತ್ತು ತುಂಬಾ ಚೆನ್ನಾಗಿದೆ. ವೆದರ್ ಎಲ್ಲನೂ ಅಷ್ಟೇ ಕೂಲಾಗಿರುತ್ತೆ. ಮಾರ್ನಿಂಗ್ ಮತ್ತು ನೈಟು ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಹಿಮ ಏನೂ ಬೀಳ್ತಾ ಇರಲಿಲ್ಲ. ನಾವು ಸೋಲಾಂಗ್ ವ್ಯಾಲಿಗೆ ಹೋದ್ವಿ, ಅಲ್ಲಿ ಹಿಮ ಜಾಸ್ತಿ ಇದೆ. ಅದರದ್ದು ವಿಡಿಯೋ ಫನ್ನಿಯಾಗಿರುತ್ತೆ ನಿಮಗೆ. ನೆಕ್ಸ್ಟ್ ವೀಡಿಯೋಸಲ್ಲಿ ಏನೇನು ಮಾಡಿದ್ವಿ ನಾವು, ಹೇಗೆಲ್ಲ ಇತ್ತು ಡೇಸ್ ನಮಗೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರಾದರೂ ಮನಾಲಿಗೆ ಮೊದಲೇ ಹೋಗಿ ಬಂದಿದ್ದೀರಾ ಅಂದರೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.